ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ಈ ವಿಡಿಯೋದಲ್ಲಿ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾಗಿರುವ ಗಿರಿಜಾದೇವಿ ಶಕ್ತಿಪೀಠ ಮತ್ತು ನಾಭಿಗಯಾ ಕ್ಷೇತ್ರ ಎಲ್ಲಿದೆ, ನಮ್ಮ ಕರ್ನಾಟಕದಿಂದ ಗಿರಿಜಾದೇವಿ ಶಕ್ತಿಪೀಠಕ್ಕೆ ಮತ್ತು ನಾಭಿಗಯಾ ಕ್ಷೇತ್ರಕ್ಕೆ ಹೇಗೆ ಹೋಗಬೇಕು, ಪೂರಿ ಜಗನ್ನಾಥ ಸ್ವಾಮಿಯ ಆಲಯಕ್ಕೆ ಭೇಟಿ ಕೊಟ್ಟಾಗ ಈ ಕ್ಷೇತ್ರಕ್ಕೆ ಹೇಗೆ ಭೇಟಿ ಕೊಡಬೇಕು ಮತ್ತು ಈ ಕ್ಷೇತ್ರದ ಸಮೀಪದಲ್ಲೇ ಇರುವ ವೈತರಣಿ ನದಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗಿರಿಜಾದೇವಿ ಶಕ್ತಿಪೀಠವು ಒಡಿಸ್ಸಾ ರಾಜ್ಯದ ಜಾಜ್ಪುರ್ನಲ್ಲಿದೆ. ಜಾಜ್ಪುರ್ನಲ್ಲಿ ರೈಲ್ವೆ ಸ್ಟೇಷನ್ ಇಲ್ಲ. ಜಾಜ್ಪುರ್ಗೆ 32 ಕಿಲೋಮೀಟರ್ ದೂರದಲ್ಲಿ ಜಾಜ್ಪುರ್ ಕಯೋಂಜಾರ್ ರೋಡ್ ರೈಲ್ವೆ ಸ್ಟೇಷನ್ ಇದೆ. ಗಿರಿಜಾದೇವಿ ಶಕ್ತಿಪೀಠವು ನಮ್ಮ ಬೆಂಗಳೂರಿನಿಂದ 1535 ಕಿಲೋಮೀಟರ್, ಪೂರಿಯಿಂದ 157 ಕಿಲೋಮೀಟರ್, ಭುವನೇಶ್ವರ್ನಿಂದ 100 ಕಿಲೋಮೀಟರ್, ಕಟಕ್ನಿಂದ 78 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡದಿಂದ ಜಾಜ್ಪುರ್ ಕಯೋಂಜಾರ್ ರೋಡ್ ಸ್ಟೇಷನ್ಗೆ ರೈಲ್ ವ್ಯವಸ್ಥೆ ಇದೆ. ಗಿರಿಜಾದೇವಿ ಶಕ್ತಿಪೀಠವು ಜಾಜ್ಪುರ್ ನಗರದಲ್ಲಿದೆ. ಜಾಜ್ಪುರ್ ಕಯೋಂಜಾರ್ ರೋಡ್ ರೈಲ್ವೆ ಸ್ಟೇಷನ್ನಿಂದ ಗಿರಿಜಾದೇವಿ ಶಕ್ತಿಪೀಠವು 32 ಕಿಲೋಮೀಟರ್ ದೂರದಲ್ಲಿದೆ. ರೈಲ್ವೆ ಸ್ಟೇಷನ್ನಿಂದ ಬಸ್ ಅಥವಾ ಆಟೋದಲ್ಲಿ ದೇವಾಲಯಕ್ಕೆ ಹೋಗಬಹುದು. ಜಾಜ್ಪುರ್ ಕಯೋಂಜಾರ್ ರೋಡ್ ರೈಲ್ವೆ ಸ್ಟೇಷನ್ನಿಂದ ಜಾಜ್ಪುರ್ ರೋಡ್ ಬಸ್ ಸ್ಟ್ಯಾಂಡ್ 300 ಮೀಟರ್ಗಳ ದೂರದಲ್ಲಿದೆ. ಜಾಜ್ಪುರ್ ರೋಡ್ ಬಸ್ ಸ್ಟ್ಯಾಂಡ್ನಿಂದ ಗಿರಿಜಾದೇವಿ ಆಲಯಕ್ಕೆ ಬಸ್ಸಿನಲ್ಲಿ ಹೋಗಬಹುದು. ಜಾಜ್ಪುರ್ ರೋಡ್ ಬಸ್ ಸ್ಟ್ಯಾಂಡ್ನಿಂದ ಗಿರಿಜಾದೇವಿ ಆಲಯಕ್ಕೆ ಬಸ್ಗಳು ರೆಗ್ಯುಲರ್ ಆಗಿ ಲಭ್ಯವಿರುವುದಿಲ್ಲ. ಬಸ್ಸಿಗೆ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ. ರೈಲ್ವೆ ಸ್ಟೇಷನ್ನಿಂದ ಗಿರಿಜಾದೇವಿ ಶಕ್ತಿಪೀಠಕ್ಕೆ ಆಟೋದಲ್ಲಿ ಅಪ್ ಅಂಡ್ ಡೌನ್ ಹೋಗಿ ಬರಲು ಹೆಚ್ಚು ಕಡಿಮೆ 70 ಕಿಲೋಮೀಟರ್ ಆಗುತ್ತದೆ. ಆಟೋದವರು 1200ರಿಂದ 1500 ರೂಪಾಯಿಗಳವರೆಗೆ ತೆಗೆದುಕೊಳ್ಳುತ್ತಾರೆ. ಗಿರಿಜಾದೇವಿ ಆಲಯದ ದರ್ಶನಕ್ಕೆ ಬಂದವರು ರೂಮ್ ಬುಕ್ ಮಾಡುವುದಾದರೆ ಗಿರಿಜಾದೇವಿ ಆಲಯವಿರುವ ಜಾಜ್ಪುರ್ ನಗರದಲ್ಲಿ ಅಥವಾ ಜಾಜ್ಪುರ್ ಕಯೋಂಜಾರ್ ರೋಡ್ ರೈಲ್ವೆ ಸ್ಟೇಷನ್ನ ಬಳಿ ರೂಮ್ ಬುಕ್ ಮಾಡಿಕೊಳ್ಳಬಹುದು. ಬಡ್ಜೆಟ್ ಹಾಗೂ ಲಕ್ಸುರಿ ಹೋಟೆಲ್ಗಳು ಅವೈಲಬಲ್ ಇರುತ್ತವೆ. ರೂಮ್ ಬುಕ್ ಮಾಡುವ ಮೊದಲು ರೂಮ್ ಹೇಗಿದೆ ಎಂದು ಚೆಕ್ ಮಾಡಿಕೊಂಡು ನಂತರ ಬುಕ್ ಮಾಡಿಕೊಳ್ಳಿ. ಗಿರಿಜಾದೇವಿ ಶಕ್ತಿಪೀಠ ಮತ್ತು ನಾಭಿಗಯಾ ಕ್ಷೇತ್ರವು ಪೂರಿ ಜಗನ್ನಾಥ ಸ್ವಾಮಿಯ ಆಲಯದಿಂದ 157 ಕಿಲೋಮೀಟರ್ ದೂರದಲ್ಲಿದೆ. ನೀವು ಪೂರಿ ಜಗನ್ನಾಥ ಸ್ವಾಮಿಯ ಆಲಯಕ್ಕೆ ಭೇಟಿ ಕೊಟ್ಟಾಗ ಈ ಆಲಯಕ್ಕೆ ಭೇಟಿ ಕೊಡಬಹುದು. ಪೂರಿ ರೈಲ್ವೆ ಸ್ಟೇಷನ್ನಿಂದ ಜಾಜ್ಪುರ್ ಕಯೋಂಜಾರ್ ರೋಡ್ ರೈಲ್ವೆ ಸ್ಟೇಷನ್ಗೆ ರೈಲ್ಗಳ ವ್ಯವಸ್ಥೆ ಇದೆ. ನೀವು ಹೆಚ್ಚು ಜನರಿದ್ದರೆ ಪೂರಿಯಲ್ಲಿ ಪ್ರೈವೇಟ್ ವಾಹನವನ್ನು ಮಾತನಾಡಿಕೊಂಡು ಒಂದೇ ದಿನದಲ್ಲಿ ಪೂರಿಯಿಂದ ಗಿರಿಜಾದೇವಿ ಶಕ್ತಿಪೀಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ರಿಟರ್ನ್ ಪೂರಿಗೆ ವಾಪಸ್ ಬರಬಹುದು. ಪೂರಿ ಜಗನ್ನಾಥ ಸ್ವಾಮಿಯ ಆಲಯದ ಸಮೀಪ ಅನೇಕ ಟೂರಿಸ್ಟ್ ವಾಹನಗಳ ಬುಕಿಂಗ್ ಏಜೆನ್ಸಿಗಳು ಇರುತ್ತವೆ. ಅಲ್ಲಿ ನೀವು ವಾಹನವನ್ನು ಬುಕ್ ಮಾಡಿಕೊಳ್ಳಬಹುದು. ನೀವು ಪೂರಿಯಲ್ಲಿ ಟೂರಿಸ್ಟ್ ವಾಹನವನ್ನು ಬುಕ್ ಮಾಡುವುದಾದರೆ 3-4 ಕಡೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬುಕಿಂಗ್ ಏಜೆನ್ಸಿಗಳಲ್ಲಿ ವಿಚಾರಿಸಿ ನಿಮಗೆ ಬಾಡಿಗೆ ಎಲ್ಲಿ ಕನ್ವೀನಿಯೆಂಟ್ ಆಗಿರುತ್ತದೋ ಅಲ್ಲಿ ಬುಕ್ ಮಾಡಿಕೊಳ್ಳಿ. ನಾವು ಪೂರಿಯಿಂದ ಗಿರಿಜಾದೇವಿ ಶಕ್ತಿಪೀಠಕ್ಕೆ ಟೂರಿಸ್ಟ್ ವಾಹನದಲ್ಲಿ ಹೋಗುತ್ತಿದ್ದೇವೆ. ನಾವು 8 ಜನ ಇದ್ದೆವು. ಈ ವಾಹನದಲ್ಲಿ ಒಂದು ದಿನದಲ್ಲಿ ಪೂರಿಯಿಂದ ಗಿರಿಜಾದೇವಿ ಶಕ್ತಿಪೀಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ರಿಟರ್ನ್ ಪೂರಿಗೆ ವಾಪಸ್ ಬರಲು 6,500 ರೂಪಾಯಿಗಳನ್ನು ತೆಗೆದುಕೊಂಡರು. ಇಲ್ಲಿ ಕಾಣುತ್ತಿರುವ ಬ್ರಿಡ್ಜ್ ಕಟಕ್ನಲ್ಲಿ ಇರುವ ಮಹಾನದಿಯ ಮೇಲೆ ನಿರ್ಮಾಣ ಮಾಡಿರುವ ಬ್ರಿಡ್ಜ್. ಬನ್ನಿ ಮಹಾನದಿಗೆ ನಮಸ್ಕರಿಸಿ ಮುಂದೆ ಸಾಗೋಣ. ಪೂರಿಯಿಂದ 3.5 ಗಂಟೆಗಳ ಕಾಲ ಪ್ರಯಾಣ ಮಾಡಿದ ನಂತರ ಜಾಜ್ಪುರ್ ಟೌನ್ಗೆ ಬಂದೆವು. ಮೊದಲು ನಾವು ವೈತರಣಿ ನದಿ ಸಮೀಪವಿರುವ ದಶಾಶ್ವಮೇಧ ಘಾಟಿಗೆ ಬಂದಿದ್ದೇವೆ. ಈ ಪಾರ್ಕಿಂಗ್ ಏರಿಯಾದಿಂದ ಸ್ವಲ್ಪ ಮುಂದೆ ನಡೆದುಕೊಂಡು ಹೋದರೆ ವೈತರಣಿ ನದಿ ಇದೆ. ಇದು ವೈತರಣಿ ನದಿ. ಪ್ರಸ್ತುತ ನಾವಿರುವ ಈ ಪ್ರದೇಶವು ವೈತರಣಿ ನದಿ ತೀರದಲ್ಲಿರುವ ದಶಾಶ್ವಮೇಧ ಘಾಟ್. ಈ ಸ್ಥಳದಲ್ಲಿ ಪಿತೃ ಕಾರ್ಯಗಳನ್ನು ಮಾಡುತ್ತಾರೆ. ಮರಣದ ನಂತರ ಜೀವಿಗಳು ಸೂಕ್ಷ್ಮ ಶರೀರದಲ್ಲಿ ಯಮಲೋಕಕ್ಕೆ ಪ್ರಯಾಣಿಸುವಾಗ ದಾರಿಯಲ್ಲಿ ವೈತರಣಿ ನದಿಯು ಬರುವುದಂತೆ. ಆ ನದಿಯ ಅಂಶವಾಗಿ ಈ ವೈತರಣಿ ನದಿಯು ಹರಿಯುತ್ತಿದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಸ್ಥಳದಲ್ಲಿ ಪಿತೃಕಾರ್ಯಗಳನ್ನು ಮಾಡಿದರೆ ಪಿತೃದೇವತೆಗಳನ್ನು ನರಕದಿಂದ ಪಾರು ಮಾಡಿ ಪಿತೃದೇವತೆಗಳಿಗೆ ಸ್ವರ್ಗ ಪ್ರವೇಶ ಕಲ್ಪಿಸುತ್ತದೆ ಎಂಬ ನಂಬಿಕೆ ಇದೆ.
ಪುರಾಣಗಳ ಪ್ರಕಾರ ಪಾಂಡವರು ಮತ್ತು ರಾವಣಾಸುರ ಈ ವೈತರಣಿ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪೂರ್ವಜರಿಗೆ ಪಿತೃ ಕಾರ್ಯಗಳನ್ನು ಮಾಡಿದ್ದರು ಎಂದು ಹೇಳಲಾಗುತ್ತದೆ. ಈ ನದಿಯ ಆಚೆ ಇರುವ ದಡದಲ್ಲಿ ಶ್ವೇತವರಾಹ ಮೂರ್ತಿಯ ಆಲಯ ಮತ್ತು ದೊಡ್ಡ ಮಹಾದೇವರ ಮೂರ್ತಿ ಇದೆ, ದರ್ಶಿಸಿಕೊಳ್ಳಿ. ನಮಗೆ ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ. ನೀವು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ತಪ್ಪದೇ ದರ್ಶಿಸಿಕೊಳ್ಳಿ. ಈ ನದಿ ತೀರದಲ್ಲಿ ಅನೇಕ ಸಣ್ಣ ಸಣ್ಣ ದೇವಾಲಯಗಳಿವೆ. ಜೊತೆಗೆ ಭಗವಾನ್ ಯಮಧರ್ಮರಾಜರ ದೇವಾಲಯವಿದೆ. ಪವಿತ್ರವಾದ ಈ ವೈತರಣಿ ನದಿಯಲ್ಲಿ ಸ್ನಾನ ಮಾಡಿ ಯಮಧರ್ಮರಾಜರನ್ನು ಪೂಜಿಸುವುದರಿಂದ ಜೀವಿಗಳು ಮರಣದ ನಂತರ ವೈತರಣಿ ನದಿಯನ್ನು ಸುಲಭವಾಗಿ ದಾಟುತ್ತಾರೆ ಎಂಬ ನಂಬಿಕೆ ಜನರಲ್ಲಿದೆ. ವೈತರಣಿ ನದಿಯ ನೀರು ರೋಗಗಳನ್ನು ಗುಣಪಡಿಸುವ ಮಾಂತ್ರಿಕ ಶಕ್ತಿಯನ್ನು ಹೊಂದಿದೆ ಮತ್ತು ಭಕ್ತರ ಎಲ್ಲಾ ಪಾಪಗಳನ್ನು ತೆಗೆದುಹಾಕುತ್ತದೆ ಎಂದು ಸಹ ಹೇಳಲಾಗುತ್ತದೆ. ಶ್ರೀ ಸಿದ್ಧಿ ಗಣಪತಿ ದರ್ಶಿಸಿಕೊಳ್ಳಿ. ಸತಿ ಸಾವಿತ್ರಿಯು ತನ್ನ ಗಂಡ ಸತ್ಯವಾನನು ಮರಣ ಹೊಂದಿದಾಗ ತನ್ನ ಪತಿಭಕ್ತಿ, ಧರ್ಮನಿಷ್ಠೆ ಮತ್ತು ಚತುರತೆಯಿಂದ ಯಮಧರ್ಮರಾಜರನ್ನು ಮೆಚ್ಚಿಸಿ ಪುನಃ ತನ್ನ ಗಂಡನಿಗೆ ಪ್ರಾಣ ಬರುವಂತೆ ಯಮಧರ್ಮರಾಜರಿಂದ ಹೊರಪಡೆಯುತ್ತಾರೆ. ಈ ಪ್ರಸಂಗವನ್ನು ಇಲ್ಲಿನ ಮೂರ್ತಿಗಳಲ್ಲಿ ಕಾಣಬಹುದು. ದಶಶ್ವಮೇಧ ಘಾಟ್ನಿಂದ ಗಿರಿಜಾದೇವಿ ಆಲಯ ಮತ್ತು ನಾಭಿಗಯಾ ಕ್ಷೇತ್ರವು 2.5 ಕಿಲೋಮೀಟರ್ ದೂರದಲ್ಲಿದೆ. ಇದು ಗಿರಿಜಾದೇವಿ ಅಮ್ಮನವರ ದೇವಾಲಯ ಮತ್ತು ನಾಭಿಗಯಾ ಕ್ಷೇತ್ರ. ದೇವಾಲಯವನ್ನು ದರ್ಶಿಸುವ ಮೊದಲು ಗಿರಿಜಾದೇವಿ ಆಲಯ ಮತ್ತು ನಾಭಿಗಯಾ ಕ್ಷೇತ್ರದ ಸ್ಥಳ ಪುರಾಣವನ್ನು ತಿಳಿಯೋಣ. ಗಿರಿಜಾದೇವಿ ಆಲಯವು ಅಷ್ಟಾದಶ ಶಕ್ತಿಪೀಠಗಳಲ್ಲೊಂದು. ಅಷ್ಟಾದಶ ಶಕ್ತಿಪೀಠಗಳ ಹಿಂದೆ ಇರುವ ಪೌರಾಣಿಕ ಹಿನ್ನೆಲೆಯು ಎಲ್ಲರಿಗೂ ತಿಳಿದಿರುವುದೇ. ದಕ್ಷ ಯಜ್ಞದಲ್ಲಿ ನಡೆದ ಅವಮಾನದಿಂದ ತನ್ನನ್ನು ತಾನು ದಹಿಸಿಕೊಂಡ ಸತೀದೇವಿಯ ದೇಹವನ್ನು ತೆಗೆದುಕೊಂಡು ಮಹಾದೇವರು ಶಿವತಾಂಡವವನ್ನು ಆಡಲಾರಂಭಿಸುತ್ತಾರೆ. ಮಹಾದೇವರನ್ನು ಶಾಂತಗೊಳಿಸಲು ಶ್ರೀ ಮಹಾವಿಷ್ಣುವು ತಮ್ಮ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು 18 ಭಾಗಗಳಾಗಿ ವಿಂಗಡಿಸುತ್ತಾರೆ. ಆ ಭಾಗಗಳು ಬಿದ್ದ ಸ್ಥಳಗಳೇ ಶಕ್ತಿಪೀಠಗಳಾಗಿವೆ. ಸತೀದೇವಿಯ ನಾಭಿ ಭಾಗವು ವಿರಾಜ ಕ್ಷೇತ್ರ ಎಂದು ಕರೆಯಲ್ಪಡುವ ಉತ್ಕಲ ರಾಜ್ಯದಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತದೆ. ಸತೀದೇವಿಯ ನಾಭಿ ಭಾಗವು ಬಿದ್ದ ಈ ಕ್ಷೇತ್ರದಲ್ಲೇ ಜಗನ್ಮಾತೆಯು ಗಿರಿಜಾದೇವಿಯ ರೂಪದಲ್ಲಿ ಭಕ್ತರಿಂದ ಪೂಜೆಗೊಳ್ಳುತ್ತಿದ್ದಾರೆ. ಈ ಕ್ಷೇತ್ರವನ್ನು ಗದಾಕ್ಷೇತ್ರ ಎಂದು, ವಿರಾಜ ಕ್ಷೇತ್ರ ಎಂದು, ನಾಭಿ ಕ್ಷೇತ್ರ, ಬ್ರಹ್ಮಕ್ಷೇತ್ರ, ವೈತರಣಿ ತೀರ್ಥ ಎಂಬ ಹೆಸರುಗಳಿಂದ ಭಕ್ತರು ಕರೆಯುತ್ತಾರೆ. ಈ ದೇವಾಲಯವು ಒಡಿಸ್ಸಾ ರಾಜ್ಯದ ಅತ್ಯಂತ ಹಳೆಯ ತಾಂತ್ರಿಕ ಪೀಠಗಳಲ್ಲಿ ಒಂದಾಗಿದೆ. ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಈ ಕ್ಷೇತ್ರವು 11ನೇ ಶಕ್ತಿಪೀಠವಾಗಿದ್ದು, ಇಲ್ಲಿ ನೆಲೆಸಿರುವ ದುರ್ಗಾಮಾತೆಯನ್ನು ಗಿರಿಜಾದೇವಿ ಎಂದು ಅಥವಾ ಬಿರಜಾದೇವಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಈ ದೇವಾಲಯವನ್ನು 13ನೇ ಶತಮಾನದಲ್ಲಿ ಸೋಮವಂಶೀಯ ರಾಜ ಜಜಾತಿ ಕೇಸರಿಯು ನಿರ್ಮಿಸಿರುವುದು ಎಂದು ಹೇಳಲಾಗುತ್ತದೆ. ಪ್ರಸ್ತುತ ಇರುವ ದೇವಾಲಯವನ್ನು 18ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ.
ದೇವಾಲಯದ ವಾಸ್ತುಶಿಲ್ಪವು ಪ್ರಾಚೀನ ಕಳಿಂಗ ಶೈಲಿಯನ್ನು ಹೊಂದಿದ್ದು, ದೇವಾಲಯದ ಮುಂದೆ ಆನೆಯ ಮೇಲೆ ನಿಂತಿರುವ 2 ಸಿಂಹಗಳ ವಿಗ್ರಹಗಳು ಕೇಸರಿ ರಾಜವಂಶದ ಚಿಹ್ನೆಯನ್ನು ಪ್ರತಿನಿಧಿಸುತ್ತವೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ದೇವಾಲಯದ ಪ್ರತಿ ತುದಿಯಲ್ಲೂ ಶಿವಲಿಂಗಗಳಿವೆ. ಈ ಶಿವಲಿಂಗಗಳನ್ನು ಉತ್ತರೇಶ್ವರ, ವಿಲೇಶ್ವರ, ವರುಣೇಶ್ವರ, ಕಿಲಾಲೇಶ್ವರ ಎಂಬ ಹೆಸರುಗಳಿಂದ ಪೂಜಿಸಲಾಗುತ್ತದೆ. ಇದು ಪ್ರಸಾದಾಲಯ. ಪುರಿ ಜಗನ್ನಾಥ ಸ್ವಾಮಿಯ ಆಲಯದಲ್ಲಿ ಯಾವ ರೀತಿ ಭೋಗ್ ಪ್ರಸಾದ ಕೊಡುತ್ತಾರೋ ಅದೇ ರೀತಿ ಇಲ್ಲಿ ಭೋಜನವನ್ನು ಪ್ರಸಾದವಾಗಿ ಕೊಡುತ್ತಾರೆ. ನೀವು ಮಧ್ಯಾಹ್ನದ ಸಮಯದಲ್ಲಿ ಬಂದರೆ ಸ್ವೀಕರಿಸಿ. ಗಿರಿಜಾದೇವಿ ಅಮ್ಮನವರ ಆಲಯದ ಪಕ್ಕದಲ್ಲಿ ನಾಭಿ ಗಯಾ ಕ್ಷೇತ್ರವಿದೆ. ನಮ್ಮ ಚಾನೆಲ್ನಲ್ಲಿ ಗಯಾ ಕ್ಷೇತ್ರದ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ. ಆ ವಿಡಿಯೋದಲ್ಲಿ ಪೂರ್ತಿ ಗಯಾ ಕ್ಷೇತ್ರದ ಸ್ಥಳ ಪುರಾಣವನ್ನು ವಿವರಿಸಿದ್ದೀನಿ. ನಿಮಗೆ ಗಯಾ ಕ್ಷೇತ್ರದ ಸ್ಥಳ ಪುರಾಣವು ಪೂರ್ತಿಯಾಗಿ ತಿಳಿಯಬೇಕೆಂದರೆ ನಮ್ಮ ಚಾನೆಲ್ನಲ್ಲಿ ಇರುವ ಗಯಾ ಕ್ಷೇತ್ರದ ವಿಡಿಯೋವನ್ನು ನೋಡಬಹುದು. ಈಗ ಶಾರ್ಟ್ ಆಗಿ ಹೇಳುತ್ತೀನಿ. ಗಯಾಸುರನು ಶ್ರೀ ಮಹಾವಿಷ್ಣುವಿನ ದೊಡ್ಡ ಅಸುರ ಭಕ್ತ. ಗಯಾಸುರನನ್ನು ಸಂಹಾರ ಮಾಡಲು ಬ್ರಹ್ಮ, ವಿಷ್ಣು, ಮಹೇಶ್ವರರು ಗಯಾಸುರನ ಶರೀರದ ಮೇಲೆ ದೊಡ್ಡ ಯಜ್ಞವನ್ನು ಮಾಡುತ್ತಾರೆ. ಈ ಯಜ್ಞದಲ್ಲಿ ಶ್ರೀ ಮಹಾವಿಷ್ಣುವು ಗಯಾಸುರನನ್ನು ಸಂಹಾರ ಮಾಡುತ್ತಾರೆ. ಆ ಗಯಾಸುರನ ಪಾದಗಳು ಆಂಧ್ರಪ್ರದೇಶ ರಾಜ್ಯದ ಗೋದಾವರಿ ಜಿಲ್ಲೆಯ ಪೀಠಾಪುರದಲ್ಲಿ ಬಿದ್ದವು. ಅದನ್ನು ಪಾದಗಯ ಎಂದು ಕರೆಯುತ್ತಾರೆ. ಗಯಾಸುರನ ನಾಭಿಯು ಈ ಕ್ಷೇತ್ರದಲ್ಲಿ ಬಿದ್ದಿದೆ. ಆದ್ದರಿಂದ ಈ ಕ್ಷೇತ್ರವನ್ನು ನಾಭಿಗಯ ಎಂದು ಕರೆಯುತ್ತಾರೆ. ಶಿರವು ಬಿಹಾರ್ ರಾಜ್ಯದ ಗಯಾ ಕ್ಷೇತ್ರದಲ್ಲಿ ಬಿದ್ದಿದೆ. ಅದನ್ನು ಶಿರೋಗಯ ಎಂದು ಕರೆಯುತ್ತಾರೆ. ಇನ್ನೂ ಕೆಲವರು ಹೇಳುವ ಪ್ರಕಾರ ಪಾದಗಳು ಗಯಾ ಕ್ಷೇತ್ರದಲ್ಲಿ ಬಿದ್ದವು, ನಾಭಿಯು ನೈಮಿಷಾರಣ್ಯದಲ್ಲಿ ಬಿದ್ದಿದೆ, ಶಿರಸ್ಸು ಬದ್ರಿನಾಥದಲ್ಲಿ ಬಿದ್ದಿದೆ ಎಂದು ಹೇಳುತ್ತಾರೆ. ಯಾವುದು ಕರೆಕ್ಟ್ ಎಂದು ತಿಳಿಯದು. ಆದ್ದರಿಂದ ಈ 5 ಪ್ರದೇಶಗಳನ್ನು ಪಂಚಗಯಾ ಕ್ಷೇತ್ರಗಳೆಂದು ಪೂಜಿಸುತ್ತಾರೆ. ಗಯಾಸುರನು ತಾನು ಬಿದ್ದ ಸ್ಥಳಗಳಲ್ಲಿ ಪಿತೃ ಕಾರ್ಯಗಳನ್ನು ಮಾಡಿದರೆ ಪಿತೃದೇವತೆಗಳಿಗೆ ಸ್ವರ್ಗ ಪ್ರವೇಶ ಸಿಗಬೇಕು ಎಂದು ಶ್ರೀ ಮಹಾವಿಷ್ಣುವಿನಿಂದ ವರ ಪಡೆದಿರುತ್ತಾನೆ. ಆದ್ದರಿಂದ ಜನರು ಈ ಕ್ಷೇತ್ರದಲ್ಲಿ ಪಿತೃ ಕಾರ್ಯಗಳನ್ನು ನೆರವೇರಿಸುತ್ತಾರೆ. ಇದು ಗಿರಿಜಾದೇವಿ ಅಮ್ಮನವರ ಆಲಯದ ಮುಂಭಾಗದಲ್ಲಿರುವ ಅಮ್ಮನವರ ಸಿಂಹವಾಹನ. ಬನ್ನಿ, ಮೊದಲು ನಾವು ಗಿರಿಜಾದೇವಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳೋಣ. ಆಲಯದಲ್ಲಿ ಗಿರಿಜಾದೇವಿ ಅಮ್ಮನವರು ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ ಇರುತ್ತಾರೆ. ಅಮ್ಮನವರ ಮೂರ್ತಿಯನ್ನು ಸಂಪೂರ್ಣವಾಗಿ ಹೂವಿನ ಹಾರಗಳಿಂದ ಮತ್ತು ಚಿನ್ನದ ಆಭರಣಗಳಿಂದ, ಬೆಳ್ಳಿ ಕಿರೀಟದಿಂದ ಅಲಂಕರಿಸಿರುತ್ತಾರೆ. ಪೂರ್ತಿ ಅಲಂಕಾರ ಮಾಡಿರುವುದರಿಂದ ಅಮ್ಮನವರ ಮುಖದರ್ಶನವು ಮಾತ್ರ ಆಗುತ್ತದೆ. ಗಿರಿಜಾದೇವಿ ಅಮ್ಮನವರ ಮುಖವನ್ನು ನೋಡಿದರೆ ಆಹ್ಲಾದಕರವಾದ ನಗುಮೊಗದಿಂದ ಮತ್ತು ಆಕರ್ಷಕ ನೋಟದಿಂದ ಭಕ್ತರನ್ನು ಆಶೀರ್ವದಿಸುತ್ತಿರುವ ಹಾಗೆ ಕಾಣುತ್ತದೆ. ಗಿರಿಜಾದೇವಿ ಅಮ್ಮನವರು ದರ್ಶಿಸಿಕೊಳ್ಳಿ. 100 ರೂಪಾಯಿ ಕೊಟ್ಟು ಟಿಕೆಟ್ ತೆಗೆದುಕೊಂಡರೆ ಕ್ಯೂ ಲೈನ್ನಿಂದ ಸ್ವಲ್ಪ ಮುಂದೆ ಬಿಡುತ್ತಾರೆ. ಗಿರಿಜಾದೇವಿ ಅಮ್ಮನವರ ಆಲಯದ ಪಕ್ಕದಲ್ಲಿ ಇರುವ ಈ ದೇವಾಲಯವು ನಾಭಿಗಯಾ ಕ್ಷೇತ್ರ. ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಪಿತೃ ಕಾರ್ಯಗಳನ್ನು ನೆರವೇರಿಸುತ್ತಾರೆ.
ನಾಭಿಗಯ ಕ್ಷೇತ್ರದ ಮುಂಭಾಗದಲ್ಲಿ ಬಾಬಾ ವೈದ್ಯನಾಥರ ದೇವಾಲಯವಿದೆ, ದರ್ಶಿಸಿಕೊಳ್ಳಿ. ಭಕ್ತರು ದೇವಾಲಯದಲ್ಲಿನ ಈ ವೃಕ್ಷಕ್ಕೆ ಬಳೆ ಹಾಗೂ ಕೆಂಪು ವಸ್ತ್ರದಿಂದ ಹರಕೆಯನ್ನು ಕಟ್ಟುತ್ತಾರೆ. ಹೀಗೆ ಮಾಡುವುದರಿಂದ ತಾವು ಕೋರಿಕೊಂಡ ಕೋರಿಕೆಗಳು ಪೂರ್ತಿಯಾಗುತ್ತದೆ ಎಂಬುದು ಭಕ್ತರ ವಿಶ್ವಾಸ. ಇಲ್ಲಿನ ಶಿವಲಿಂಗಗಳು ಒಂದೊಂದು ರೂಪದಲ್ಲಿವೆ. ಇದು ಆಂಜನೇಯ ಸ್ವಾಮಿಯ ದೇವಾಲಯ. ಇದು ಬಗಲಾಮುಖಿ ಅಮ್ಮನವರ ಆಲಯ. ಬಗಲಾಮುಖಿ ಅಮ್ಮನವರು ದಶಮಹಾವಿದ್ಯೆಗಳಲ್ಲಿ ಒಬ್ಬರು. ಈ ಆಲಯಗಳು ಬಹಳ ಅಪರೂಪ. ಬಗಲಾಮುಖಿ ಅಮ್ಮನವರನ್ನು ದರ್ಶಿಸಿಕೊಳ್ಳಿ. ಈ ಆಲಯವು ಒಡಿಶಾದ ಅತ್ಯಂತ ಹಳೆಯ ತಾಂತ್ರಿಕ ಪೀಠಗಳಲ್ಲಿ ಒಂದಾಗಿದೆ. ಇದು ದೇವಾಲಯದಲ್ಲಿರುವ ಮ್ಯೂಸಿಯಂ. ಮಧ್ಯಾಹ್ನ ಆಲಯದ ಸಮೀಪವಿರುವ ಹೋಟೆಲ್ನಲ್ಲಿ ಊಟವನ್ನು ಮಾಡಿದೆವು. ಈ ಊಟಕ್ಕೆ 70 ರೂಪಾಯಿಗಳನ್ನು ತೆಗೆದುಕೊಂಡರು. ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿತ್ತು. ಗಿರಿಜಾದೇವಿ ಅಮ್ಮನವರ ಆಲಯವನ್ನು ದರ್ಶನ ಮಾಡಿಕೊಂಡು ಈಗ ರಿಟರ್ನ್ ಪೂರಿಗೆ ಹೋಗುತ್ತಿದ್ದೇವೆ. ಪೂರಿ ಜಗನ್ನಾಥ ಸ್ವಾಮಿಯ ಆಲಯದ ವಿಡಿಯೋ ಮತ್ತು ಕೋನಾರ್ಕ್ನ ಸೂರ್ಯ ದೇವಾಲಯದ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಇದೆ. ನೀವು ಆ ವಿಡಿಯೋವನ್ನು ಕೂಡ ನೋಡಬಹುದು. ಶ್ರೀ ಗಿರಿಜಾದೇವಿ ಅಮ್ಮನವರ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.